ಇವತ್ತು ಮತ್ತೆ ಈ ಪಾರ್ಲಿಮೆಂಟ್ದಲ್ಲಿ ರಂಗೇರಿದೆ. ಹೀಗಾಗಿ ವಿರೋಧ ಪಕ್ಷ ಪ್ರತಿಭಟನೆ ಮಾಡ್ತಾ ಇದ್ದಾವೆ, ಪ್ರತಿಭಟನೆ ಜೋರು ಆಗ್ತಾ ಇದೆ. ಮತ್ತು ಜೊತೆಗೆ ಅನೇಕ ವಿದ್ಯಾರ್ಥಿಗಳ ಸಹಿತ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ. ಅವ್ರು ಹೆಂಗೆ ಫೇಲ್ಯೂರ್ ಆದರು, ಹೆಂಗೆ ನಡೀತಾವೆ ಎಕ್ಸಾಮ, ಎಲ್ಲೆಲ್ಲಿ ಏನೇನು ಸೋರ್ತದೆ, ಲೀಕೇಜಸ್ ಎಲ್ಲಿದ್ದಾವೆ. ಮತ್ತು ಜನಸಾಮಾನ್ಯದ ಇಂಥ ಎಕ್ಸಾಮ್ಗಳನ್ನು, ಸ್ಪರ್ಧಾತ್ಮಕ ಎಕ್ಸಾಮ್ಗಳನ್ನು, ಕ್ಲರ್ಕಲ್ದಾಗಿರ್ಬೋದು, ಮತ್ತೇನೋ ಆಗಿರ್ಬೋದು, ರೈಲ್ವೆ ಸೆಲೆಕ್ಷನ್ ಆಗೋದಾಗಿರ್ಬೋದು, ಟಿ ಸಿ ಸೆಲೆಕ್ಷನ್ಗಳು ಆಗಿರ್ಬೋದು, ಟಿ ಸಿ ಡಿ ಸಿ ಯಾವ ಸೆಲೆಕ್ಷನ್, ಇವೆಲ್ಲ ಸೆಂಟ್ರಲ್ ಗೌರ್ಮೆಂಟಿಂದ ಏನು UPSC ನಡೀತಾವಲ್ಲ, ಇವುಗಳಲ್ಲೆಲ್ಲ ದುಡ್ಡಿನ ಹೊಳೆ ಹೇರಿತಾ ಇದೆ ಅಂತೇಳಿ. ಅದೇ ಕಾಲಕ್ಕೆ ಗುಜರಾತದ ಅಲ್ಲಿ ಸ್ಟೇಟ್ ಗೌರ್ಮೆಂಟದ ಅಲ್ಲಿಯೇ ಒಂದು ಏನಪ್ಪ ಅಂತಂದ್ರೆ ಸರ್ಕಾರಗಳ ಅಲ್ಲಿಯೇ ಏನಪ್ಪ ಅಂತಂದ್ರೆ ಅಲ್ಲಿ ಏನಪ್ಪ ಈ ಒಂದು ಪರೀಕ್ಷೆ ನಡೆಸುವಂಥ ಈ ಒಂದು ಸಂಘಟನೆಗಳು ಅಲ್ಲಿಯೂ ಸಹಿತ ಭ್ರಷ್ಟಾಚಾರ ನಡೀತಾ ಇದೆ ಅನ್ನುವಂಥದ್ದು. ಗುಜರಾತ್ ಆಗಿರ್ಬೋದು, ಮಧ್ಯಪ್ರದೇಶ ಆಗಿರ್ಬೋದು, ಇವೆಲ್ಲ ಕಡೆಯೂ ದುಡ್ಡು ಇಲ್ಲದ ವ್ಯವಹಾರ ಆಗುವುದಿಲ್ಲ ಅನ್ನುವಂಥದ್ದು ಇವತ್ತು ಪ್ರತಿಯೊಂದು ತಂದೆ ತಾಯಿಗಳ ಮತ್ತು ವಿದ್ಯಾರ್ಥಿಗಳ ಆರೋಪ. ಹೀಗಾಗಿ ಅವರೆಲ್ಲರೂ ಇವತ್ತು ಮೋದಿಯವ್ರನ್ನ ಪ್ರಶ್ನೆ ಮಾಡಿರಿ ಅನ್ನುವಂಥಕ್ಕೆ ಬಂದಿದ್ದಾರೆ, ಅವ್ರು ಪ್ರಶ್ನೆ ಮಾಡುವಂಥಕ್ಕೆ ಬಂದಿದ್ದಾರೆ. ಎಲ್ಲ ಕಡೆ ಅಲ್ಲೆಲ್ಲ ಸ್ಟ್ರೈಕ್ಗಳು ಆಗ್ತಾಯಿದ್ರು, ನಾವು ನೋಡ್ತಾ ಇದ್ವಿ ಇತ್ತೀಚೆಗೆ. ಇದು ಮೊದಲು ಸ್ಟ್ರೈಕ್ ಆಗ್ತಾ ಇರಲಿಲ್ಲ. ಯಾಕಂದ್ರೆ ಸ್ಟ್ರೈಕ್ ಏನು ಮಾಡಿದರು, ಹಿಂದಿನ ಸರ್ಕಾರ ಅಂದರೆ ಹಿಂದಿನ ಮೋದಿ ಸರ್ಕಾರ ಅದಕ್ಕೆ ಲಕ್ಷ್ಯ ಕೊಡ್ತಿರಲಿಲ್ಲ. ಎಲ್ಲ ಕಡೆ ಸ್ಟ್ರೈಕ್ ಆಗಿದಾವೆ ಹಿಂದಿನಲ್ಲಿ. ಮತ್ತು ಆ ಸಂದರ್ಭದಲ್ಲೇ ನಮ್ಮ ಗೋಧಿ ಮೀಡಿಯಾ ಅವುಗಳಿಗೆ ಪ್ರಚಾರ ಕೊಟ್ಟಿಲ್ಲ, ಪ್ರಸಾರ ಮಾಡಿಲ್ಲ ಅನ್ನೋದು ಸಹಿತ ಇಲ್ಲಿ ಸ್ಮರಣೀಯ. ಆದರೆ ಈ ಸಲ ಮಾತ್ರ ಹಂಗೆ ಆಗಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಇವತ್ತು ವಿರೋಧ ಪಕ್ಷದ ನಾಯಕರಾಗಿ ರಾಹುಲ್ ಗಾಂಧಿ ಅವರಿದ್ದಾರೆ, ಜೊತೆಗೆ ಅಖಿಲೇಶ್ ಯಾದವ್ ಕೂಡಿದ್ದಾರೆ, ಜೊತೆಗೆ ಇನ್ನೂ ತೇಜಸ್ವಿ ಯಾದವ್ ಬರ್ತಾ ಇದ್ದಾರೆ. ಇನ್ನುಳಿದವರೆಲ್ಲರೂ ಒಕ್ಕಟ್ಟಿನಿಂದ ಇದನ್ನು ವಿರೋಧ ಮಾಡ್ತಾ ಇದ್ದಾರೆ. ಹೀಗಾಗಿ ಈ ಒಂದು ಪೇಪರ್ ಲೀಕೇಜ್ ಏನೊಂದು ಒಂದು ಆರೋಪಗಳಿದ್ದಾವೆ, ಅವು ಒಂದು ಸತ್ಯಕ್ಕೆ ಸಮೀಪ ಬರುವಂಥದ್ದು ಮತ್ತು ಸರ್ಕಾರ ಮೇಲೆ ಒತ್ತಡ ತರುವಂಥವು. ಹೇಗಪ್ಪ ಅಂದ್ರೆ ಇದರಿಂದಾಗಿ ಸಹಜವಾಗಿನ ಇವತ್ತು ಮೋದಿಯವ್ರ ಮೇಲೆ ಒತ್ತಡ ಹೆಚ್ಚದಂಗೆ ಆಗ್ಯದ. ಪ್ರತಿಯೊಂದು ಉತ್ತರ ಕೇಳ್ತಾರೆ, ಮತ್ತು ಬಂದು ಹಿಡಿಸ್ತಾರೆ. ಹಿಡಿಸೋದ್ರಾಗೆ ಇದನ್ನು ಪ್ರಚಾರ ಮಾಡ್ತಾರೆ, ಜನರಿಗೆ ಹೋಗಿ ಮುಟ್ಟಿಸೋದು ಕೆಲಸ ಮಾಡ್ತಾರೆ. ಇಲ್ಲವೇನಾಗಿತ್ತಪ್ಪ ಅಂದ್ರೆ ಮೀಡಿಯಾ ಇದ್ದಿದ್ದು ತನಗೆ ಬೇಕಂತಷ್ಟು ಚಾಯ್ಸ್ ಮಾಡಿ ಹಾಕುವಂಥದ್ದಾಗಿತ್ತು. ಆದರೆ ಇವತ್ತು ಮೀಡಿಯಾ ನಿಧಾನಕ್ಕೆ ತನ್ನ ಮೈ ಜಾಡಿಸ್ಕೊಳ್ತಾ ಇದೆ. ನಾವು ಕೇವಲ ಮೋದಿಯವ್ರ ಬೆನ್ನು ಹತ್ತಿದ್ರೆ ನಾಳೆ ಭವಿಷ್ಯ ಇಲ್ಲ ಅನ್ನುವಂಥದ್ದು. ಯಾಕಂದ್ರೆ ಮೀಡಿಯಾದಲ್ಲೂ ಸಹಿತ ಈಗ ಅದರಲ್ಲೂ ವಿಶೇಷವಾಗಿ ಟಿ ವಿ ಮಾಧ್ಯಮವನ್ನು ಈ ಒಂದು ರಾಜಕೀಯ ಚರ್ಚೆಗಳನ್ನು ನೋಡುವ ಸಹಿತ ಜನ ಕಡಿಮೆ ಮಾಡ್ತಾ ಇದ್ದಾರೆ ಅಂತ ರಿಪೋರ್ಟ್ಸ್ ಬರ್ತಾ ಇದ್ದಾವೆ. ಯಾಕಂದ್ರೆ ಎಲೆಕ್ಷನ್ ಸಂದರ್ಭದಲ್ಲಿ ಮಾತ್ರ ನೋಡುವಂಥವು. ಈಗ ಕೆಲವೊಂದು ಏನಪ್ಪ ಅಂತಂದ್ರೆ ಮೀಡಿಯಾಗಳು ನಿಧಾನಕ್ಕೆ ಮೋದಿ ಪರ ಮಾತಾಡಿದ್ರೆ ನಮಗೆ ಇಲ್ಲಿ ಏನು ವ್ಯವಸ್ಥೆ ಇಲ್ಲ ಅನ್ನೋಂಥ ಭಾವನೆ ಅವರಲ್ಲೂ ಬರ್ತಾ ಇದೆ ಅಂತ. ಯಾಕಂದ್ರೆ ನೋಡುಗರೇ ಇಲ್ಲ, ಬರೀ ಮೋದಿಯವ್ರನ್ನ ಹೊಗಳುವಂಥದ್ದು, ಮೋದಿಯವ್ರನ್ನ ದೊಡ್ಡ ವ್ಯಕ್ತಿಯನ್ನಾಗಿ ತೋರಿಸುವಂಥದ್ದು, ಎಲ್ಲ ಸಾಧನೆ ಮಾಡಿದಾರಪ್ಪ, ಸಾಧನೆ ಅಧಿಕಾರ ಅಂತ ಹೇಳುವಂಥ ವಿಷಯಗಳನ್ನು ಜನ ಈ ಸೋಷಿಯಲ್ ಮೀಡಿಯಾದಿಂದಾಗಿ ಅವ್ರನ್ನ ದೂರ ಸರಿಸ್ತಾ ಇದ್ದಾರೆ. ಹೇಗೆ ಅವ್ರಿಗೂ ಭಯ ಶುರುವಾಗಿದೆ. ಅದರಲ್ಲಿ ಗೋಧಿ ಮೀಡಿಯಾದಲ್ಲಿ ಅನೇಕ ಮೀಡಿಯಾಗಳು ನಿಧಾನಕ್ಕೆ ತಾವು ಸತ್ಯ ಹೇಳೋ ಕೆಲಸವನ್ನು ಶುರು ಮಾಡ್ತಾ ಇದ್ದಾರೆ. ಇವೆಲ್ಲ ನೆಲೆಯಲ್ಲೇ ಇವತ್ತು ಮೋದಿಯವರು ಗಾಬರಿಗೊಂಡಿದ್ದಾರೆ. ಏನಪ್ಪ ಇದು, ಅದಕ್ಕಾಗಿ ಅವರು ಡಿಜಿಟಲ್ ಮೇಲೆ ಕಮಾಂಡ್ ತೊಗೊಳ್ಬೇಕು, ತನ್ನ ಕಂಟ್ರೋಲ್ ತೊಗೋಬೇಕು, ತಮ್ಮ ಒಂದು ಹಿಡಿದು ತೊಗೋಬೇಕು ಪ್ರಯತ್ನ ಮಾಡಿದರು. ಅದನ್ನು ಸಹಿತ ಇವತ್ತು ವಿರೋಧ ಪಕ್ಷಗಳು ವಿರೋಧ ಮಾಡಿ ಅದನ್ನು ಮಾಡಿಕೊಡೋಂಗಿಲ್ಲ. ಯಾಕಂದರೆ ಪತ್ರಿಕಾ ಸ್ವಾತಂತ್ರ್ಯ ಭಾಳ ಮಹತ್ವದ್ದು ಅಂತೇಳಿ ಅದನ್ನು ಒಂದು ಮುಖ್ಯ ವಿಷಯವನ್ನಾಗಿ ತೆಗೆದುಕೊಂಡಿದ್ದಾರೆ. ಹೀಗಾಗಿ ಇವತ್ತು ಏನಪ್ಪ ಅಂದ್ರೆ ಮೋದಿಯವರಿಗೆ ಈ ಒಂದು 18ನೇ ಲೋಕಸಭೆ ಇದ್ದೇನಪ್ಪ ಅಂದ್ರೆ ಹಿಂದಿನಷ್ಟು ಸುಲಭವಾಗಿ ಅವ್ರಿಗೆ ಆಡಳಿತ ನಡೆಸೋದು ಕೊಡೋಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು. ಜೊತೆಗೆ ಇಲ್ಲಿ ನಿರುದ್ಯೋಗದಿಂದಾಗಲಿ, ಬೆಲೆ ಏರಿಕೆಯಿಂದಾಗಲಿ ಜನ ರೊಚ್ಚಿಗೆ ಹೋಗಿಬಿಟ್ಟಿದ್ದಾರೆ. ಹೌದಪ್ಪ ಇದು ಸಾಕು ಅನ್ನೋಷ್ಟು ಮಟ್ಟಿಗೆ. ಯಾಕಂದ್ರೆ ದಿನಾಲು ಮಾರ್ಕೆಟ್ನಲ್ಲಿ ದಿನನಿತ್ಯ ಮಾರ್ಕೆಟ್ ರೇಟ್ ಹೈಕ್ ಆಗೋದ್ರಿಂದಾಗಿ ಬದುಕು ಕಷ್ಟ ಆಗ್ಯದ. ಜೊತೆಗೆ ಶಿಕ್ಷಣದಲ್ಲಿ ಇದೆಲ್ಲ ಹೌದು ಮೇಡಮ್, ನಾವು ಹಾರ್ಡ್ ವರ್ಕ್ ಮಾಡಿದ್ರೆ ದುಡಿದ್ರೆ ನಮಗೆ ನೌಕರಿ ಸಿಗ್ತದೆ, ಅಥವಾ ನಮಗೆ ನೀಟ್ ಸರಿಯಾಗಿ ಬರೆದ್ರೆ ನಾವು ಡಾಕ್ಟರ್ದು ಎಕ್ಸಾಮ್ ಪಾಸ್ ಆಗೋ ಸಾಧ್ಯತೆಗಳಿದ್ದಾವೆ ಅನ್ನೋದು ಸಹಿತ ವಾತಾವರಣ ತುಳಿತಾ ಇಲ್ಲ. ಡಾಕ್ಟರ್ ಆಗಿರ್ಬೋದು, ಇಂಜಿನಿಯರಿಂಗ್ ಆಗಿರ್ಬೋದು,